ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಓವರ್ ಆಲ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನಿಫ್ಟಿ 0.4% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ವಾರದ ಬಿಗಿನಿಂಗ್ 26,100ರ ಮೇಲ್ಗಡೆ ಆಗಿತ್ತು. ಬಟ್ ಮೊದಲ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಫೆಡ್ನ ರೇಟ್ ಕಟ್ ಡಿಸಿಷನ್ಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಶುಕ್ರವಾರದ US ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡೌ ಜೋನ್ಸ್ ಇಂಡೆಕ್ಸ್ನಲ್ಲಿ 0.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆಯೇ ಯುಎಸ್ನ IT ಇಂಡೆಕ್ಸ್ ನ್ಯಾಸ್ಡ್ಯಾಕ್ನಲ್ಲಿ 1.7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನ್ಯಾಸ್ಡ್ಯಾಕ್ನಲ್ಲಿ ವೀಕ್ನೆಸ್ ಬರೋದಕ್ಕೆ ರೀಸನ್ US ಟೆಕ್ ಸ್ಟಾಕ್ಗಳಲ್ಲಿ AI ಬಬಲ್ ಕ್ರಿಯೇಟ್ ಆಗಿದೆ ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. ಸೊ ಕಳೆದ ಒಂದು ತಿಂಗಳಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ಮೊಮೆಂಟಮ್ ಇತ್ತು. US IT ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಬರ್ತಿತ್ತು. ಅದರ ಒಂದು ರೆಪ್ಲಿಕೇಶನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇಂಡಿಯನ್ IT ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಬರ್ತಿತ್ತು. ಅದಕ್ಕೆ ರೇಟ್ ಕಟ್ ಕೂಡ ಒಂದು ಕಾರಣ ಆಗಿತ್ತು. ಈಗ ರೇಟ್ ಕಟ್ ಈವೆಂಟ್ ಮುಗಿದಿದೆ. ಸೊ ಈಗ IT ಸ್ಟಾಕ್ಗಳ ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಆಗಿದೆ. ಈ AI ಏನು ಬಬಲನ್ನು ಕ್ರಿಯೇಟ್ ಮಾಡ್ತಿದೆ ಅಂದರೆ ಎಲ್ಲ IT ಕಂಪನಿಗಳು ಈಗ AI ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಎಷ್ಟು ಕ್ಲೈಂಟ್ಗಳನ್ನು ಅವರು ಪಡ್ಕೋತಾರೆ, ಎಷ್ಟು ಪ್ರಾಜೆಕ್ಟ್ಸ್ಗಳು ಸಕ್ಸಸ್ಫುಲ್ ಆಗಿ ಎಂಡ್ ಆಗುತ್ತೆ, ಎಷ್ಟು ರೆವಿನ್ಯೂಸನ್ನು ಆ ಒಂದು ಸೆಗ್ಮೆಂಟ್ನಿಂದ ಜನರೇಟ್ ಮಾಡ್ತಾರೆ, ಅದೆಲ್ಲ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಆ ರೀತಿಯ ಒಂದು ನ್ಯೂಸ್ ಬಂದಿರೋ ರೀಸನ್ನಿಂದ IT ಸ್ಟಾಕ್ಗಳು ಸ್ವಲ್ಪ ಕರೆಕ್ಟ್ ಆಗ್ತಿದೆ. ಅದರ ಒಂದು ಇಂಪ್ಯಾಕ್ಟ್ ಸೋಮವಾರ ಇಂಡಿಯನ್ IT ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ನ್ಯಾಸ್ಡ್ಯಾಕ್ ಇಂಡೆಕ್ಸ್ನ ಪಾರ್ಟ್ ಆಗಿರುವಂಥ ಬ್ರಾಡ್ಕಾಮ್ ಸ್ಟಾಕ್ ಶುಕ್ರವಾರದ ದಿನ 11% ಕರೆಕ್ಟ್ ಆಗಿದೆ. ಸೊ ಈ ರೀತಿಯಲ್ಲಿ AI ಸ್ಟಾಕ್ಸ್ಗಳಲ್ಲಿ ವೀಕ್ನೆಸ್ ಬಂದಾಗ ಇಂಡಿಯನ್ IT ಸ್ಟಾಕ್ಗಳು ಕೂಡ ಅದಕ್ಕೆ ರಿಯಾಕ್ಷನನ್ನು ಕೊಡುತ್ತೆ. 26,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿದ್ರೆ 26,250 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. 2-3 ಬಾರಿ ನಿಫ್ಟಿ ಆ ಒಂದು ಲೆವೆಲ್ನ ಬಳಿಯಲ್ಲಿ ಹೋಗಿ ಟ್ರೇಡ್ ಆಗಿದೆ. ಬಟ್ ಆ ಲೆವೆಲ್ನಿಂದ ಮೇಲಕ್ಕೆ ನಿಫ್ಟಿ ಸಸ್ಟೈನ್ ಆಗ್ತಿಲ್ಲ. ಸೊ ಆ ಲೆವೆಲ್ಸ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಆ ಒಂದು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆದರೂ ಕೂಡ 26,250ರ ಲೆವೆಲ್ನ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಆಗಬೇಕಾಗುತ್ತೆ. ಆಗ ಒಂದು ಪಾಸಿಟಿವ್ ಟ್ರೆಂಡನ್ನು ನಾವು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 26,000 ಲೆವೆಲ್ನ ಕೆಳಗಡೆ ಹೋದರೆ ಮತ್ತೆ 25,700, 25,500ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ಆ ರೀತಿಯಲ್ಲಿ ಡೌನ್ ಸೈಡ್ ಬಂದರೆ ಸೊ ಮುಂದಿನ ವಾರ ಕೂಡ ಒಂದು ರೇಂಜ್ ಬೌಂಡ್ ಮೊಮೆಂಟಮ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಇನ್ವೆಸ್ಟರ್ಸ್ಗಳಿಗೆ ಈ ರೀತಿಯ ಮೊಮೆಂಟಮ್ನಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ಸ್ವಿಂಗ್ ಟ್ರೇಡಿಂಗ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಲೋವರ್ ಲೆವೆಲ್ಗಳಿಗೆ ಮಾರ್ಕೆಟ್ ಹೋದಾಗ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಲೋವರ್ ಲೆವೆಲ್ಗಳಲ್ಲಿ ಪರ್ಚೇಸ್ ಮಾಡಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಾಗ ಅಲ್ಲಿ ಎಕ್ಸಿಟ್ ಆದಾಗ ಒಳ್ಳೆ ಪ್ರಾಫಿಟ್ಸ್ ಸಿಗುತ್ತೆ. ಬಟ್ ಈ ರೀತಿಯಲ್ಲಿ ಮಾರ್ಕೆಟ್ ಏನಾದರೂ ಸೈಡ್ ವೈಸ್ ಮೊಮೆಂಟಮ್ನಲ್ಲಿ ಇದ್ದರೆ ಸ್ಟಾಕ್ಗಳನ್ನು ಪಿಕ್ ಮಾಡಿದ್ರೂ ಕೂಡ ಆ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರೋದಿಲ್ಲ, ಮತ್ತೆ ಕರೆಕ್ಷನ್ ಬರುವಂಥ ಭಯ ಕೂಡ ಇರುತ್ತೆ. ಸೊ ಈ ರೀತಿಯ ಸಿಚುವೇಶನ್ಸ್ನಲ್ಲಿ ಟ್ರೇಡರ್ಸ್ಗಳು ಹೆಚ್ಚಾಗಿ ಪ್ರಾಫಿಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡೋರು ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಮಾಡ್ಕೋಬೋದು. ಸೊ ಮಾರ್ಕೆಟ್ ಯಾವುದೇ ಒಂದು ಡೈರೆಕ್ಷನಲ್ಲಿ ಟ್ರೇಡ್ ಆದರೂ ಕೂಡ ಆಪ್ಷನ್ ಟ್ರೇಡರ್ಸ್ಗಳಿಗೆ ಒಳ್ಳೆಯ ಒಂದು ಪ್ರಾಫಿಟ್ ಸಿಗುತ್ತೆ. ಬಟ್ ಸರಿಯಾದ ರೀತಿಯಲ್ಲಿ ಟ್ರೇಡಿಂಗನ್ನು ಮಾಡಬೇಕಾಗತ್ತೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಈ ವಾರ ಭಾರತದ CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು. ಮುಂದಿನ ವಾರ US CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಕಳೆದ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ 3% CPI ಇನ್ಫ್ಲೇಷನ್ US ಡಿಕ್ಲೇರ್ ಆಗಿತ್ತು. ಸೊ ನವೆಂಬರ್ನಲ್ಲಿ ಕೂಡ ಆಲ್ಮೋಸ್ಟ್ ಅದೇ ರೀತಿಯ ಒಂದು ಡೇಟಾ ನೋಡೋದಕ್ಕೆ ಸಿಗ್ಬೋದು. ಇನ್ನಷ್ಟೇ ಫೋರ್ಕಾಸ್ಟ್ ಕೂಡ ಬರಬೇಕಾಗಿದೆ. ಸೊ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿರುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಾಗೆ ಫೆಡ್ ಆಲ್ರೆಡಿ ರೇಟ್ ಕಟ್ಗಳನ್ನು ಕೂಡ ಮಾಡಿದ್ದಾರೆ. ಮುಂದೆ ರೇಟ್ ಕಟ್ನ ಪಾಸಿಬಿಲಿಟೀಸ್ ಕಡಿಮೆ ಇರುತ್ತೆ ಅಂತ ಫೆಡ್ನ ಚೇರ್ಮನ್ ಹೇಳಿದ್ದಾರೆ. ಸೊ 2026ರ ವರ್ಷದಲ್ಲಿ ಕೇವಲ ಒಂದು ರೇಟ್ ಕಟ್ ಮಾತ್ರ ಬರ್ಬೋದು ಅನ್ನೋದು ಎಕ್ಸ್ಪರ್ಟ್ಗಳ ವ್ಯೂ ಕೂಡ ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ US ಇನ್ಫ್ಲೇಷನ್ ಡೇಟಾ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ ಅಂತ. ಹಾಗೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಕೂಡ ಗುರುವಾರ ರಿಲೀಸ್ ಆಗುತ್ತೆ. ಸೊ ಆ ಒಂದು ಡೇಟಾ ಕೂಡ ಮಾರ್ಕೆಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ತರುತ್ತೆ. ಆ ಎರಡು ಡೇಟಾಗಳು US ಮಾರ್ಕೆಟ್ಸನ್ನು ಡಿಸೈಡ್ ಮಾಡುತ್ತೆ. ಬಟ್ ವೀಕ್ನ ಕೊನೆಯಲ್ಲಿ ಈ ಒಂದು ಡೇಟಾ ರಿಲೀಸ್ ಆಗ್ತದೆ. ಸೊ ಭಾರತದ ಮಾರ್ಕೆಟ್ಗೆ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗಿರುತ್ತೆ. ಸೊ ಆಲ್ರೆಡಿ US ಡೆಲಿಗೇಷನ್ ಡೆಲ್ಲಿಗೆ ಬಂದಿತ್ತು. ಹಾಗೆ ಮಾತುಕತೆಗಳು ಕೂಡ ನಡೆದಿದೆ. ಇದೇ ವಾರದಲ್ಲಿ ಅನೌನ್ಸ್ಮೆಂಟ್ಗಳು ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಿಂದೆ ಕೂಡ ಇದೇ ರೀತಿಯ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಮಾತುಕತೆ ಒಂದು ಹಂತಕ್ಕೆ ಹೋಗ್ತಿರ್ಲಿಲ್ಲ. ನೋಡಬೇಕಾಗತ್ತೆ ಅಟ್ಲೀಸ್ಟ್ ಈ ಬಾರಿ ಏನಾದರೂ ಟ್ರೇಡ್ ಡೀಲ್ ಫೈನಲೈಸ್ ಆಗುತ್ತಾ ಅಂತ. ಸೊ 50% ಇರುವಂಥ ಟ್ಯಾರಿಫ್ಸ್ ಏನಿದೆ ಅದು 25%ಗೆ ಡ್ರಾಪ್ ಆದರೂ ಕೂಡ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಆದ್ದರಿಂದ US ಮತ್ತು ಭಾರತದ ಟ್ರೇಡ್ ಡೀಲ್ಸ್ ಫೈನಲೈಸ್ ಆದರೆ ಅದಕ್ಕೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಪಾಸಿಟಿವ್ ರಿಯಾಕ್ಷನ್ ಕೊಡುವಂಥ ಸಾಧ್ಯತೆ ಇರುತ್ತೆ. US ಮೇಲೆ ಡಿಪೆಂಡ್ ಆಗಿರುವಂಥ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗ್ಬೋದು.
ಸೊ ಯುಎಸ್ನ ನಂತರ ಮೆಕ್ಸಿಕೋ ಕೂಡ 50% ಟಾರಿಫ್ ಶಾಕನ್ನು ಭಾರತಕ್ಕೆ ಕೊಟ್ಟಿತ್ತು. ಭಾರತದಿಂದ ಯಾವೆಲ್ಲ ವಸ್ತುಗಳು ಮೆಕ್ಸಿಕೋಗೆ ಹೋಗುತ್ತೆ ಅದರ ಮೇಲೆ ಕೂಡ ಈಗ 50% ಟಾರಿಫ್ಸ್ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜನವರಿ 1ರಿಂದ ಅಪ್ಲಿಕಬಲ್ ಆಗುವಂಥ ಟ್ಯಾಕ್ಸ್ ಆಗಿರುತ್ತೆ. ಬಟ್ ಭಾರತ ಆಲ್ರೆಡಿ ಮೆಕ್ಸಿಕೋ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ US ಟಾರಿಫ್ಸ್ನಿಂದ ಏನು ಎಫೆಕ್ಟ್ ಆಗಿತ್ತು ಅಷ್ಟು ಎಫೆಕ್ಟ್ ಮೆಕ್ಸಿಕೋ ಟಾರಿಫ್ನಿಂದ ಆಗೋದಿಲ್ಲ. ಕೆಲವೊಂದಿಷ್ಟು ಸೆಲೆಕ್ಟೆಡ್ ಕಂಪನಿಗಳು ಮೆಕ್ಸಿಕೋಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಟ್ಯಾರಿಫ್ಸನ್ನು ಕಡಿಮೆ ಮಾಡ್ಕೊಳ್ಳೋದು ಆ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಕುಸಿತಾನೆ ಹೋಗ್ತದೆ. ಆಲ್ ಟೈಮ್ ಲೋ ಲೆವೆಲ್ನ ಅರೌಂಡಲ್ಲೇ ರುಪಿ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ಕನ್ಸರ್ನ್ ಕೂಡ ಮಾರ್ಕೆಟ್ನ ಮೇಲೆ ಇರುತ್ತೆ. ಯಾವಾಗೆಲ್ಲ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಆಲ್ ಟೈಮ್ ಲೋ ಲೆವೆಲ್ಸನ್ನು ರೀಚ್ ಮಾಡ್ತಿದೆ ಅಂತ ನ್ಯೂಸ್ ಬರುತ್ತೆ ಹಾಗೆಲ್ಲ ಮಾರ್ಕೆಟ್ನಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಸೊ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಡೆಪ್ರಿಷಿಯೇಟ್ ಆಗ್ತಿರೋದ್ರಿಂದ FIIs ಕೂಡ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಆ ಒಂದು ಪ್ರೆಷರ್ ಕೂಡ ಮಾರ್ಕೆಟ್ನ ಮೇಲೆ ಇದೆ. ಸೊ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿವರೆಗೂ 20,000 ಕೋಟಿ ಅರೌಂಡಲ್ಲಿ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಈ ವಾರ ಕೂಡ ಕಂಟಿನ್ಯೂಸ್ ಆಗಿ FIIs ನೆಟ್ ಸೆಲ್ಲಿಂಗನ್ನೇ ಮಾಡಿದ್ದಾರೆ. DIIs ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ. 40,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಇಲ್ಲಿವರೆಗೂ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಮೊಮೆಂಟಮ್ DIIs ಕಡೆಯಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ FIIs ಕೂಡ ನೆಟ್ ಬೈಯಿಂಗನ್ನು ಸ್ಟಾರ್ಟ್ ಮಾಡ್ಕೋತಾರೆ ಆಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಗೋಲ್ಡ್ ಮತ್ತು ಸಿಲ್ವರ್ನ ಪ್ರೈಸಸ್ ಕೂಡ ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಇದೆ. ಈ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ಕೂಡ ಮಾರ್ಕೆಟ್ನ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಿದೆ. ಯಾಕೆಂದರೆ ಮಾರ್ಕೆಟ್ನಿಂದ ದುಡ್ಡು ಆಚೆ ಹೋಗುತ್ತೆ, ಈ ಕಮಾಡಿಟಿಗಳಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಕಮಾಡಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿ ಕಮಾಡಿಟಿ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಕ್ರೂಡ್ ಆಯಿಲ್ನಿಂದ ಹೆಚ್ಚಿನ ಒಂದು ಪ್ರೆಷರ್ ಬರದೇ ಇದ್ರೂ ಕೂಡ ಗೋಲ್ಡ್ ಮತ್ತು ಸಿಲ್ವರ್ ಮಾರ್ಕೆಟ್ನ ಮೇಲೆ ಸಾಕಷ್ಟು ಪ್ರೆಷರನ್ನು ಹಾಕ್ತಿದೆ. ಗೋಲ್ಡ್ ಪ್ರೈಸಸ್ ಫಾಲ್ ಆಗ್ತಾ ಹೋದರೆ ಮಾರ್ಕೆಟ್ನಲ್ಲಿ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಗೋಲ್ಡ್ ಪ್ರೈಸಸ್ ಎಷ್ಟೇ ಇನ್ಕ್ರೀಸ್ ಆದರೂ ಕೂಡ ಜನ ಗೋಲ್ಡನ್ನು ಪರ್ಚೇಸ್ ಮಾಡೋದನ್ನು ನಿಲ್ಲಿಸ್ತಿಲ್ಲ. ಆದ್ದರಿಂದ ಆಟೋಮ್ಯಾಟಿಕಲಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರೈಸಸನ್ನು ಕಂಟ್ರೋಲ್ನಲ್ಲಿ ಇಡಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಸಪ್ಲೈ ಇನ್ಕ್ರೀಸ್ ಆಗಬೇಕು, ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗಬೇಕಾಗತ್ತೆ. ಸೊ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ 3 ಕಂಟ್ರಿಗಳ MPC ಮೀಟಿಂಗ್ ಇರುತ್ತೆ. ಮಾನಿಟರಿ ಪಾಲಿಸಿ ಔಟ್ಕಮ್ ಬರುತ್ತೆ. ಇದರಲ್ಲಿ ಜಪಾನ್ ರೇಟ್ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. RBI ಆಗಿರ್ಬೋದು, US ಸೆಂಟ್ರಲ್ ಬ್ಯಾಂಕ್, ಫೆಡರಲ್ ರಿಸರ್ವ್ ಆಗಿರ್ಬೋದು, ಎಲ್ಲರೂ ಕೂಡ ರೇಟ್ ಕಟ್ಸನ್ನು ಮಾಡ್ತಿದ್ದಾರೆ. ಬಟ್ ಜಪಾನ್ನಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ರೇಟನ್ನು ಇನ್ಕ್ರೀಸ್ ಮಾಡುವ ಬಗ್ಗೆ ಮಾತುಕತೆ ಆಗ್ತದೆ. ಡಿಸೆಂಬರ್ 18-19 ಈ ಒಂದು ಮೀಟಿಂಗ್ ಇರುತ್ತೆ. ಡಿಸೆಂಬರ್ 19 ಶುಕ್ರವಾರ ಜಪಾನ್ ರೇಟ್ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಇದೆ. ಸೊ ರೇಟ್ ಇನ್ಕ್ರೀಸ್ ಆದರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಜಪಾನ್ನಲ್ಲಿ ರೇಟ್ ಇನ್ಕ್ರೀಸ್ ಆದರೂ ಕೂಡ ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಗ್ಲೋಬಲ್ ಎಕಾನಮಿ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಆ ರೀಸನ್ನಿಂದ ಈ ಇವೆಂಟ್ ಕೂಡ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಆಂಧ್ರ ಪ್ರದೇಶನ ಡಾಕ್ಟರ್ ರೆಡ್ಡಿಸ್ನ ಫೆಸಿಲಿಟಿ ಏನಿದೆ ಅಲ್ಲಿ USFDA ಇನ್ಸ್ಪೆಕ್ಷನ್ಸ್ ಆಗಿತ್ತು. ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳನ್ನು USFDA ಆಂಧ್ರ ಪ್ರದೇಶನ ಫೆಸಿಲಿಟಿಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಅಬ್ಸರ್ವೇಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅದನ್ನು ನಾವು ಆದಷ್ಟು ಬೇಗ ರಿಸಾಲ್ವ್ ಮಾಡ್ತೀವಿ ಅಂತ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಒಂದು ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿಯ ಅಬ್ಸರ್ವೇಷನ್ಸ್ ಬಂದಾಗ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ. ನೋಡಬೇಕಾಗುತ್ತೆ ಈ ನ್ಯೂಸ್ಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸೋಮವಾರ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ವೀಕೆಂಡ್ನಲ್ಲಿ KEC ಇಂಟರ್ನ್ಯಾಷನಲ್ಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. 1,150 ಕೋಟಿಯ EPC ಅಂದರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಆರ್ಡರ್ನ KEC ಇಂಟರ್ನ್ಯಾಷನಲ್ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸೋಮವಾರ ಸ್ಟಾಕ್ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಶುಕ್ರವಾರದ ದಿನವೇ ಸ್ಟಾಕ್ನಲ್ಲಿ ಸಾಕಷ್ಟು ಮೊಮೆಂಟಮ್ ಬಂದಿತ್ತು. ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ವೇಕ್ಫಿಟ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 0 ಪ್ರೀಮಿಯಂ ಇತ್ತು. ವೀಕೆಂಡ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದ್ದು ₹7 ಪ್ರೀಮಿಯಂ ಕಾಣಿಸ್ತದೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ ವೇಕ್ಫಿಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಕೊರೋನಾನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ಕೊರೋನಾ ರೆಮಿಡೀಸ್ IPO ಕೂಡ ಸೋಮವಾರನೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ₹300ಗೂ ಹೆಚ್ಚಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದ್ದು 28% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಪ್ರತಿ ಲಾಟ್ನ ಮೇಲೆ ₹4,000ಗೂ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ತೊಗೋಬೋದಾಗತ್ತೆ. ಹಾಗೆ ನೆಪ್ರೋ ಪ್ಲಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿತ್ತು. ಬಟ್ ಸ್ವಲ್ಪ ಮಟ್ಟಿಗೆ ಪ್ರೀಮಿಯಮ್ಸ್ ಇನ್ಕ್ರೀಸ್ ಆಗಿದೆ. 7% ಅರೌಂಡಲ್ಲಿ ಈಗ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಪಾರ್ಕ್ ಹಾಸ್ಪಿಟಲ್ಸ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೆಬಿಲೈಸ್ ಆಗಿದ್ದು ₹7 ಅರೌಂಡಲ್ಲೇ ಪ್ರೀಮಿಯಂ ಕಾಣಿಸ್ತಿದೆ. ಇಲ್ಲಿ ಕೇವಲ 4% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ICICI ಪ್ರುಡೆನ್ಷಿಯಲ್ AMCಯ IPO ಶುಕ್ರವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಮೊದಲನೇ ದಿನ QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿತ್ತು. ಈಗ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗಿದೆ. 14% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ರಿಟೇಲ್ ಮತ್ತು HNI ಕ್ಯಾಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್
ಎರಡನೇ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ಮಂಗಳವಾರ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ನಿಮಗೆ 15ರಿಂದ 20% ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಹಾಗೆ ಈ ಒಂದು IPO ಬಗ್ಗೆ ಡೀಟೇಲ್ ವೀಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ಆ ಒಂದು ವಿಡಿಯೋನ ನೋಡಿ ಲಾಂಗ್ ಟರ್ಮ್ ಡಿಸಿಷನನ್ನು ಕೂಡ ತಗೋಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.